ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಮಟೀರಿಯಲ್ಸು ನಾನಿಲ್ಲಿ ಸರ್ಕಲ್ ಬೀಡ್ಸ್ ತೊಗೊಂಡಿದ್ದೀನಿ, ಹಾಗೆ ಈ ಥರ ಡಿಸೈನ್ ಬೀಡ್ಸ್ ತೊಗೊಂಡಿದ್ದೀನಿ. ಇದ್ರ ಸೆಂಟ್ರಲ್ಲಿ ಇಟ್ಬಿಟ್ಟು ಡಿಸೈನ್ ಹಾಕೋಕ್ಕೆ. ಹಾಗೆ ಸಾರಿ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಕನಕಾಂಬರ ಕಲರು ಮತ್ತು ಗ್ರೀನ್ ಕಲರಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಸಾರಿ ಬಂದು ಈ ಥರ ಇದೆ, ಗ್ರೀನ್ ಬಾರ್ಡ್ರಲ್ಲಿದೆ, ಅದಕ್ಕೆ ನಾನು 2 ಕಲರ್ಸ್ ಯೂಸ್ ಮಾಡಿ ಕುಚ್ಚಾಕ್ತಾ ಇದ್ದೀನಿ. ಹಾಗೆ ಒಂದು ಸೀಟಿಗೆ 6 ಎಳೆ ದಾರನ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಸಾರಿ ಸೀದಾ ಸೈಡಿಂದನೇ ಹಿಡ್ಕೊಂಡು ಇಲ್ಲಿ ಸಿಲ್ಕ್ ಥ್ರೆಡ್ಡಿಗೆ 1-2 ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೀರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ನೀಡಲ್ ಬಂದು 10.075 mm ತಗೊಂಡಿದ್ದೀನಿ ನಾನು. ಫಸ್ಟು ಸ್ಟಾರ್ಟಿಂಗ್ ಪಾಯಿಂಟಿಂದ ಈ ಥರ ಹಾಕ್ಕೊಂಡು ಒಂದ್ಸರಿ ಸುತ್ತಕೊಂಡು ಈ ಥರ ಮೇಲೆ ತಗೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸರಿ ಹಾಕಿ ಮತ್ತೆ 2 ಲಾಕ್ ಮಾಡ್ಕೋಬೇಕು. ಈ ಥರ ಹಾಕಿದರೆ ಸೆಕ್ಯೂರ್ ಆಗಿರುತ್ತೆ ಕುಚ್ಚು. 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕೋಬೇಕು. ಇದನ್ನು ಅಷ್ಟೇ ಎಲ್ಲಿಗೆ ಬರುತ್ತೆ ನೋಡ್ಬಿಟ್ಟು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಈ ಥರ 4 ಚೈನ್ದು 2 ಟೈಮ್ಸ್ ಹಾಕೋಬೇಕು. ನೆಕ್ಸ್ಟ್ ಈ ಥರ ಬೀಡ್ಸ್ ತಗೊಂಡು ಸರ್ಕಲ್ ಬೀಡ್ಸ್ ಸೆಂಟ್ರಲ್ಲಿ ಈ ಥರ ಬೀಡ್ಸ್ ಇಟ್ಟು ನೀಡಲ್ ಒಳಗಡೆ ಈ ಥರ ಪಾಸ್ ಮಾಡ್ಕೋಬೇಕು. ಈ ಥರ ಹಾಕ್ಕೊಂಡು ಈ ಥರ ಪಾಸ್ ಮಾಡ್ಕೋಬೇಕು. ಈ ಥರ ಪಾಸ್ ಮಾಡಿಕೊಂಡು ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ಒಂದ್ಸರಿ ಈ ಥರ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು. ಬೀಡ್ಸು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಮತ್ತೆ ಬೀಡ್ಸ್ನ ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಬರುತ್ತೆ. ನೆಕ್ಸ್ಟು ಮತ್ತೆ ಇವಾಗ 4 ಚೈನ್ ಹಾಕ್ಕೋಬೇಕು. 1 2 3 4 ಈ ಥರ 4 ಚೈನ್ ಹಾಕಿ, ಇದು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಬೇಸಿಕ್ ಚೈನ್ ಅಲ್ವಾ, ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಹಾಕ್ಕೋಬೇಕು. ಮತ್ತೆ 4 ಚೈನ್ ಹಾಕ್ಕೋಬೇಕು. ಈ ಥರ 2 ಟೈಮ್ಸ್ ಹಾಕಿ ಮತ್ತೆ ಇನ್ನೊಂದು ಸರಿ 3 ಟೈಮ್ಸ್ ಹಾಕೋಬೇಕು. ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ಸ್ ಹಾಕೋಬೇಕು. ನೆಕ್ಸ್ಟ್ ಬೀಡ್ಸ್ ಆದಮೇಲೆ 3 ಟೈಮ್ಸು 4 ಚೈನ್ ಹಾಕೋಬೇಕು. ಈ ಥರ ಆದಮೇಲೆ ಈ ಥರ ಹಾಕ್ಕೊಂಡಾದ್ಮೇಲೆ ಮತ್ತೆ ಇವಾಗ ಬೀಡ್ಸ್ ಹಾಕೋಬೇಕು. ಈ ಥರ ಬೀಡ್ಸ್ ತಗೊಂಡು ನೀಡಲ್ ಒಳಗಡೆ ಈ ಥರ ಹಾಕ್ಕೋಬೇಕು. ಮತ್ತೆ ಅದನ್ನ ಇವಾಗ ಸಿಲ್ಕ್ ಥ್ರೆಡ್ಡಿಗೆ ಸೇರಿಸ್ಕೋಬೇಕು. ಈ ಥರ ಸೇರಿಸ್ಕೊಂಡು ಮತ್ತೆ ಒಂದ್ಸರಿ ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ಇವಾಗ ಇದು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೇನೆ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಸಾರಿ ಫುಲ್ಲು ಹಾಕ್ಕೊಂಡು ಹೋಗ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ 2 ಚೈನ್ದು 2 ಮನೆ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಬರೋದೆಲ್ಲ 3 ಮನೆ ಮಾಡಿಕೊಂಡು ಲಾಸ್ಟ್ ಎಂಡಲ್ಲಿ 2 ಮನೆ ಮಾಡ್ಕೋಬೇಕು.
ಲಾಸ್ಟ್ ಎಂಡಿಗೆ ಬಂದಿದ್ದೀನಿ ನಾನು. ಮತ್ತೆ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಆಗಿದೆ ಸಾರಿಗೆ ಇದು ಚೈನ್ಸು ಬೀಡ್ಸು ನೋಡಿ. ಮತ್ತೆ 4 ಚೈನ್ ಹಾಕಿ ಎಂಡಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಾರಿ ಈ ಥರ ಡಬಲ್ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಈ ಥರ ಎಳ್ಕೋಬೇಕು, ಆವಾಗ ಲಾಕ್ ಆಗುತ್ತೆ ನೋಡಿ. ಸ್ಟಾರ್ಟಿಂಗ್ 2 ಚೈನ್ದು 2 ಮನೆ ಸ್ಟಾರ್ಟಿಂಗ್ ಮಾತ್ರ, ಸ್ಟಾರ್ಟಿಂಗು ಮತ್ತು ಎಂಡಲ್ಲಿ. ಮಿಕ್ಕಿದ್ದೆಲ್ಲ ಈ ಥರ 3 ಮನೆ ಮಾಡ್ಕೊಂಡು ಹೋಗಿದ್ದೀನಿ. 3 ಮನೆ ಹಾಕ್ಕೊಂಡು ಹೋಗಿದ್ದೀನಿ. 1 ಬೀಡ್ಸು 3 ಮನೆ ಸ್ಟಾರ್ಟಿಂಗು ಮತ್ತು ಎಂಡಲ್ಲಿ 2 ಮನೆ ಮಾಡ್ಕೊಂಡಿದ್ದೀನಿ. 4 ಚೈನ್ದು 2 ಮನೆ. ನೆಕ್ಸ್ಟ್ ಇದ್ರ ಕೆಳಗಡೆ ಇವಾಗ ಯಾವ ಥರ ಆರ್ಚ್ ಮಾಡೋದು ಅಂತ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ ಹಾಕ್ತೀನಿ. ಮತ್ತು ಇದ್ರ ಕೆಳಗೆ ಹೀಗೆ ಸಿಲ್ಕ್ ಥ್ರೆಡ್ಡಿಗೆ ನಾಟ್ ಹಾಕ್ಕೊಂಡಿದ್ದೀನಿ ಒಂದೆರಡು. ಈ ಥರ ಹಿಡ್ಕೊಂಡು ಇಲ್ಲಿ ಲಾಕ್ ಮಾಡಿದ್ವಲ್ವ ಫಸ್ಟು ಅಲ್ಲೇ ನೀಡಲ್ ಪಾಸ್ ಮಾಡಿಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ಈ ಥ್ರೆಡ್ಡನ್ನು ಥರ ತಗೊಂಡು ಮತ್ತೆ ಅಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ 4 ಚೈನ್ ಹಾಕ್ಕೋಬೇಕು. 1 2 3 4. ಈ ಥರ 4 ಚೈನ್ ಹಾಕ್ಕೊಂಡು ಈ ಮನೆ ಮಾಡಿದ್ದೀನಲ್ವ ಫಸ್ಟ್ ಲಾಕ್ ಮಾಡಿದ್ದೀನಿ ಅಲ್ಲೇ ಮತ್ತೆ ಇದನ್ನು ಲಾಕ್ ಮಾಡ್ಕೋಬೇಕು ಈ ಥರ. ನೆಕ್ಸ್ಟ್ ಚೈನಲ್ಲಿ ಒಂದು ಸರಿ ಈ ಥರ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಈ ಬೀಡ್ಸ್ ಒಳಗಡೆ ಈ ಥರ ಹಾಕ್ಕೊಂಡು ಕಂಬ ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಇವಾಗ ಈ ಥರ ಮಾಡ್ಕೊಂಡು ಈ ಥರ ಡಬಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟ್ ಇವಾಗ 3 ಚೈನ್ ಹಾಕ್ಕೋಬೇಕು. ಈ ಥರ 3 ಚೈನ್ ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಲ್ವಾ ಕಂಬ ಇದೆ ಅಲ್ಲಿ ಈ ಥರ ಹಾಕ್ಬಿಟ್ಟು ಮತ್ತೆ ಒಂದು ಸರಿ ಮೇಲೆ ತಗೋಬೇಕು. ಈ ಥರ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಸರಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಈ ಥರ ಎಳ್ಕೊಂಡು ಕಂಬ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಡಬಲ್ ಕ್ರೋಶ ಮಾಡಿಕೊಂಡು ಈ ಥರ ಮತ್ತೆ 3 ಚೈನ್ ಹಾಕ್ಕೋಬೇಕು. ಈ ಥರ 3 ಚೈನ್ ಹಾಕ್ಕೊಂಡು ಕಂಬದ ಗ್ಯಾಪ್ ಇರುತ್ತಲ್ವ ಅಲ್ಲೇ ನೀಡಲ್ನ ಕೆಳಗಡೆ ಹಾಕಿ ಈ ಥರ ತಗೊಂಡು ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಈ ಥರ. ನೆಕ್ಸ್ಟು ಮತ್ತೆ ದಾರ ಸುತ್ತಕೊಂಡು ಇದೇ ಥರ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. 2ರಲ್ಲೊಂದು ಮತ್ತು 2ರಲ್ಲೊಂದು ಮತ್ತೆ 3 ಚೈನ್ ಹಾಕ್ಕೋಬೇಕು. ಡಬಲ್ ಕ್ರೋಶ ಮಾಡಿರೋ ಮನೆ ಇದೆ ಅಲ್ವಾ ಅಲ್ಲಿ ಹಾಕ್ಬಿಟ್ಟು ನೀಡಲ್ನ ಈ ಥರ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು.
ಇವಾಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಬೀಡ್ಸ್ ಒಳಗಡೆ ಹಾಕಿ ಈ ಥರ ಕಂಬ ತಗೊಂಡು ಎರಡರಲ್ಲೊಂದು ಮತ್ತು 3 ಚೈನ್ ಹಾಕಿ ಕಂಬದೊಳಗಡೆ ಹಾಕಿ ಮತ್ತೆ ಎರಡರಲ್ಲೊಂದು ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಬೀಡ್ಸ್ ಒಳಗಡೆ ಹಾಕಿ ಮತ್ತು ಈ ಥರ ಕಂಬ ಮಾಡಿಕೊಂಡು ಎರಡರಲ್ಲೊಂದು ಮತ್ತು 3 ಚೈನ್ ಇದೇ ಥರ ಬೀಡ್ಸ್ ಸುತ್ತಲೂ ಹಾಕ್ಕೊಂಡು ಹೋಗಬೇಕು. ಮತ್ತು ಎರಡರಲ್ಲೊಂದು ಈ ಥರ ಡಿಸೈನ್ ಬರುತ್ತೆ. ಇದೇ ಥರ ಇಲ್ಲಿ ಹಾಫ್ ಬೀಡ್ಸ್ ಆಗೋವರೆಗೂ ಹಾಕ್ಕೊಂಡು ಹೋಗಬೇಕು. ಮತ್ತು ದಾರ ತಗೊಂಡು ಈ ಥರ ಬೀಡ್ಸ್ ಒಳಗಡೆ ಕಂಬ ಮಾಡ್ಕೋಬೇಕು. ಎರಡರಲ್ಲೊಂದು ಮಾಡಿಕೊಂಡು ಮತ್ತು ಎರಡರಲ್ಲೊಂದು ಇವಾಗ 3 ಚೈನ್ ಹಾಕ್ಕೋಬೇಕು. ಈ ಗ್ಯಾಪ್ ಇದೆಯಲ್ಲ ಕಂಬದ ಗ್ಯಾಪು ಅಲ್ಲೇ ಹಾಕ್ಕೊಂಡು ಈ ಥರ ಮೇಲೆ ತಗೊಂಡು ಮತ್ತು ಎರಡರಲ್ಲೊಂದು ಈ ಥರ ಮಾಡ್ಕೋಬೇಕು. ನೋಡಿ ಬಂದಿದೆ, ಈ ಥರ ಡಿಸೈನ್ ಬರುತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡ್ಸ್ ಒಳಗಡೆ ಹಾಕಿ ಈ ಥರ ಕಂಬ ತಗೊಂಡು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು 3 ಚೈನ್ ಹಾಕ್ಕೋಬೇಕು. ಈ ಕಂಬದ ಗ್ಯಾಪಲ್ಲಿ ಹಾಕ್ಬಿಟ್ಟು ಮತ್ತೆ ಮೇಲೆ ತಗೊಂಡು ಎರಡರಲ್ಲೊಂದು ಮಾಡ್ಕೋಬೇಕು. ಇದೇ ಥರ 10 ಬರುತ್ತೆ. 1 2 3 4 5 6 7 ಆಗಿದೆ. ಇನ್ನು 3 ಹಾಕಿದರೆ ಬೀಡ್ಸು ಕಂಪ್ಲೀಟ್ ಆಗುತ್ತೆ. ಈ ಥರ ನೀಡಲ್ ಮೇಲೆ ಸುತ್ತಕೊಂಡು ನೀಡಲ್ ಮೇಲೆ ತಗೊಂಡು ಈ ಥರ ಎರಡರಲ್ಲೊಂದು ಮತ್ತು 3 ಚೈನ್ ಈ ಥರ 3 ಚೈನ್ ಹಾಕ್ಕೊಂಡು ಕಂಬದ ಗ್ಯಾಪಲ್ಲಿ ಹಾಕಿ ಮತ್ತೆ ದಾರ ತಗೊಂಡು ಎರಡರಲ್ಲೊಂದು ಮಾಡ್ಕೋಬೇಕು. ದಾರ ತಗೊಂಡು ಬೀಡ್ಸ್ ಒಳಗಡೆ ಹಾಕಿ ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು 3 ಚೈನ್ ಹಾಕಿ ಈ ಥರ ಎರಡರಲ್ಲೊಂದು ಮಾಡಿಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ 4 ಚೈನ್ ಹಾಕ್ಕೋಬೇಕು. ಥರ 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಲಾಕ್ ಇದೆ ಅಲ್ವಾ, ಇಲ್ಲಿ ಲಾಕ್ ಮಾಡ್ಕೋಬೇಕು. ಥರ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 4 ಲೈನ್ ಚೈನ್ದು ಮನೆ ಇದೆ ಅಲ್ವಾ, ಅಲ್ಲಿ ಒಂದು ಸರಿ ತಗೊಂಡು ಈ ಥರ ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟು ಇದೇ ಥರ ಹಾಕ್ಕೊಂಡು ಹೋಗಬೇಕು. ಫುಲ್ ಸಾರಿ ಹಾಕ್ಕೊಂಡು ಹೋದ್ಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ನಾನಿವಾಗ ರೆಡಿ ಆಗಿದೆ. ಸಾರಿ ಫುಲ್ ಈ ಥರ ಕ್ರೋಶದ್ದು ಹಾಕ್ಕೊಂಡು ಬಂದಮೇಲೆ ಕೆಳಗಡೆ ನಾನು 70 ಕುಚ್ಚು ಹಾಕ್ಕೊಂಡೋಗಿದ್ದೀನಿ. ಸಾರಿ ಫುಲ್ ಹಾಕಿದ್ದೀನಿ, ಈ ಥರ ಬಂದಿದೆ. ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.